Very good morning, students. Today it is better to discuss about your midterm examination conducted from 4th January New Year up to 9th January. Right. See, once again I refresh you by giving hints about the topics and the grammar topics. See, prose and poetry, Romeo and Juliet. Okay, it is for 1 marks, 4 marks and 6 marks. Second one, 2DA. It is for 1 marks, 4 marks, etc. On children. It is for 1 marks, 4 marks. Sunny morning. It is for 1 marks, 4 marks and 6 marks. When you are old, 1 marks and 4 marks. The gardener, 1 marks, 4 marks, maybe for 6 marks. Totally 6 chapters. Okay? 1 marks, see, 1 into 12 is equals to 12. No choice. Do you understand? 1 marks, 12 questions, no choice. You must write all questions properly. Means don't write questions, write only question number. Okay? Because it helps you for your main exam. Right? So don't mistake. And leave 2 to 3 lines gap after one question. For example, if you write the answer to this question, for example, answer is Romeo. Do you understand? Leave 2 lines gap for next question. For example, second one is 12,000 francs. 12,000 francs. See, you have to leave this much of gap because while we evaluate, we have to write marks like this and give 1 marks and this one for 1 marks. Do you understand? ಅಂತದ್ದು ಬಿಟ್ಟು ಒಂದ್ರ ಕೆಳಗೊಂದು ಮಾರ್ಕ್ಸ್ ಕೊಡೋದು ಜಾಗನೇ ಇರಲ್ಲ. ಹಂಗೆ ಬರೀತಾರೆ ಕೆಲವರು. ಚೆನ್ನಾಗೇ ಬಿಗಿನಿಂಗಿಂದಲೂ ಶಾರ್ಪ್ ಆಗಿ ಬಂದಿರೋರು they don't make mistake. Some negligency make you do like that. ಅದಕ್ಕೋಸ್ಕರನೇ ಆ ರೀತಿ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ನೀವು 1 ಮಾರ್ಕ್ಸನ್ನ ಆನ್ಸರ್ ಬರೆಯುವಾಗ ಎಲ್ಲ ಒಂದೇ ಹತ್ರ ಬರಲಿ. ಗೊತ್ತಾಗಲ್ಲ? ಯುವರ್ ಆನ್ಸರ್ ಶುಡ್ ಬಿ ಪ್ರಾಪರ್ಲಿ 1 by 1. ಫಾರ್ ಎಕ್ಸಾಂಪಲ್, ಇಫ್ ಯು ಡೋಂಟ್ ನೋ 6th ಕ್ವಶನ್, ಈಗ 6th ಕ್ವಶನ್ ನಿಮಗೆ ಗೊತ್ತಿರಲ್ಲ, leave it, ಬಿಟ್ಟಾಕಿ. ಕಮ್ ಟು 7th ಕ್ವಶನ್. ಗೊತ್ತಾಯ್ತಲ್ಲ? ಈಗ ಫಾರ್ ಎಕ್ಸಾಂಪಲ್ ಇದ್ಯಾವುದು ಓಲ್ಡ್ ಮ್ಯಾನ್ ಅಂತ ಇರುತ್ತೆ. ಓಲ್ಡ್ ಮ್ಯಾನ್ ನಿಮಗೆ ಗೊತ್ತಿರಲ್ಲ, ಬಿಟ್ಟಾಕಿ. ಲಾಸ್ಟಿಗೆ ರಿಮೆಂಬರ್ ಅಂಡ್ ರೈಟ್ ಡೌನ್. ಅರ್ಥ ಆಗ್ತಿದೆಯಾ? ನೋಡಿ, ಯಾವ ಕ್ವಶನ್ ಅನ್ನು ಬಿಡಬಾರ್ದು. ಡೋಂಟ್ ಲೀವ್ ಎನಿ ಕ್ವಶನ್ಸ್. ಅರ್ಥ ಆಗ್ತಿದೆಯಾ? ಬಿಡಕ್ಕೆ ಹೋಗಲೇಬೇಡಿ. ಯು ಹ್ಯಾವ್ ಟು ರೈಟ್ ಆಲ್ ಕ್ವಶನ್ಸ್ ಪ್ರಾಪರ್ಲಿ. 12 ಕ್ವಶನ್ ನೋಡಿ. ನಾವು ಇವ್ಯಾಲ್ಯೂಯೇಷನ್ ಮಾಡುವಾಗ ನಿಮ್ಮನ್ನು ಹೆಂಗೆ ಮೆಷರ್ ಮಾಡ್ತೀವಿ ಗೊತ್ತಾ? 12ಕ್ಕೆ 12 ತೆಗೆದಿದೆಯಾ ಅಂದರೆ ನೀನು ಇಂಟೆಲಿಜೆಂಟ್ ಅಂತ. ಸಿ, ಇಫ್ ಯು ಗೆಟ್ ಔಟ್ ಇನ್ 1 ಮಾರ್ಕ್ಸ್ ಟಾಪಿಕ್, ಯು ಆರ್ ರಿಯಲಿ ಜೀನಿಯಸ್. ಬರೀ ಇಂಟೆಲಿಜೆಂಟ್ ಅಲ್ಲ, ಜೀನಿಯಸ್. ಬಿಕಾಸ್ ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೋ ಕೇಳಿರ್ತೀವಿ ನಾವು ಕ್ವಶನ್ ಅದು, ಅದನ್ನು ನೀವು ಟೆಕ್ಸ್ಟ್ ಬುಕ್ ಓದಿ ಬರೀತೀರ. ನೋಟ್ಸು ಪ್ಲಸ್ ಟೆಕ್ಸ್ಟು. ಅರ್ಥ ಆಗ್ತಿದೆಯಾ? ಹಾಗಾಗಿ ಸ್ಕೋರ್ ಮಾಡೋದು ಅಷ್ಟು ಸುಲಭ ಅಲ್ಲ, ಟೆಕ್ನಿಕ್ ಇರಬೇಕು. ಓಕೆ? ಹಾಗೆ 12ಕ್ಕೆ 12 ತೆಗಿಬೇಕು. ಗೊತ್ತಾಯ್ತಲ್ಲ? ಈಗೇನು ನಾವು ನೀವು ಮಿಡ್ ಟರ್ಮ್ ಮಾಡ್ತಿದ್ದೀವೋ 12ಕ್ಕೆ 12 ತೆಗ್ದೀರ ಅಂದರೆ ನೀವು ಗ್ಯಾರಂಟಿ 4 ಮಾರ್ಕ್ಸ್, ನಾವು 4ಕ್ಕೆ 3.5 ಗ್ಯಾರಂಟಿ ಸಿಗುತ್ತೆ. ಮತ್ತು ಇನ್ನು ಅರ್ಧ ಮಾರ್ಕ್ಸ್ ಯಾಕೆ ಕೊಡಲ್ಲ ಅಂತ ನೀವು ಕೇಳ್ಬೋದು. ಕೊಡಬಾರ್ದು ಅಂತ ಏನಿಲ್ಲ,
ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಇದ್ರೂ ನಾವೇನು ಮಾಡ್ತೀವಿ, ಮಾರ್ಕ್ಸ್ ಕಟ್ ಮಾಡ್ತೀವಿ. SSLC ಹಂಗಲ್ಲ. ಯಾಕೆ ಇಂಗ್ಲೀಷ್ ಔಟ್ ಆಫ್ ಔಟ್ ಕೊಡ್ತಾರೆ ಗೊತ್ತಾ? ಅಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಔಟಕ್ಕೆ ಹೋಗಲ್ಲ ಅವರು. ಬಟ್ PU ನಲ್ಲಿ ಹಂಗಲ್ಲ ನೋಡಿ. ನೀವೆಲ್ಲ ನೋಡಿದ್ದೀರಲ್ಲ ಅಷ್ಟೇ. ತನು ಓಕೆ ಒಳ್ಳೆ, ನಾವೆಲ್ಲ 96 97 ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ತುಂಬ ಕಡಿಮೆ ಆಯಿತು. ಯಾಕಂದರೆ ಈ 3 ತಿಂಗಳು ಗ್ಯಾಪ್ ಆಗಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾಳೆ. ಹಾಗಾಗಿ ನೋಡಿ, ಅದಕ್ಕೆ ಹೇಳೋದು, ಎಷ್ಟೇ ತಿಂಗಳು ಗ್ಯಾಪ್ ಇರಲಿ ಓದೋದು ಮಾತ್ರ ಬರಬಾರ್ದು. ಸಣ್ಣ ಸಣ್ಣ ಮಿಸ್ಟೇಕ್ಗಳು ಸಹ ಕ್ಯಾಲ್ಕುಲೇಟ್ ಆಗ್ತವೆ. ಅದಕ್ಕೆ ಒಂದು ತಪ್ಪಿರಬಾರ್ದು. ನೀವು ಬ್ರಿಲಿಯಂಟಾಗಿ ಆನ್ಸರ್ ಮಾಡಬೇಕು, ಶಾರ್ಪ್ ಆಗಿ. ಅರ್ಥ ಆಯ್ತಾ? 1 ಮಾರ್ಕ್ಸಿನ 12 ಕ್ವಶನ್ಗಳು ಗೊತ್ತಾಯ್ತಲ್ಲ? ಎಲ್ಲ ಒಂದೇ ಕಡೆ ಬರಲಿ. 1 2 3 4 5 6 7 8 9 10 11 12 ಒಂದು ಪೇಜ್ ಆಗುತ್ತೆ ಸಾಮಾನ್ಯವಾಗಿ. ಅದು ಪೇಜಿಂದ ಈ ಕಡೆನೂ ಬರುತ್ತೆ. ಯಾಕಂದರೆ 3 ಲೈನ್ ಬಿಟ್ಟರೆ ಲೀವ್ 2 to 3 lines ಗ್ಯಾಪ್. ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಇಟ್ ಈಸ್ ಗುಡ್ ಟು ಗಿವ್ ಯು ಗುಡ್ ಮಾರ್ಕ್ಸ್ ಬೈ ಗಿವಿಂಗ್ 1 1 1. ನೀವು ಒಂದ್ರ ಪಕ್ಕ ಒಂದು ರಾಗಿ ಸಸಿ ಹಾಕಿದಂಗೆ ಹಾಕಿದರೆ ನಾವೇನು ಮಾಡ್ತೀವಿ ಗೊತ್ತಾ? ಲಾಸ್ಟಿಗೆ ಅಷ್ಟು ಸೇರಿಸಿ 12 ಅಂತ ಕೊಡ್ತೀವಿ. ಗೊತ್ತಾಯ್ತಲ್ಲ? ಹಾಗಾಗಿ ಕೇರಾಗಿ ಅಟೆಂಡ್ ಮಾಡಿ. ಓಕೆನಾ? ಇದು 1 ಮಾರ್ಕ್ಸ್. ನೀವು ಅಂದ್ಕೋಬಹುದು ಆಗಿರೋದು 6 ಚಾಪ್ಟ್ರು 12 ಕ್ವಶನ್ ಹೆಂಗೆ ಕೊಡ್ತೀರಾ ಅಂತ. ಕೊಡ್ತೀರಾ? ಒಂದೊಂದ್ರಿಗೆ 2. ಓಕೆನಾ? ಒಂದೊಂದರಲ್ಲಿ 2 ಕ್ವಶನ್. ಯಾವ್ದು ಬೇಕಾದ್ರೂ ಕೇಳ್ಬೋದು. ಯು ಮಸ್ಟ್ ರೀಡ್ ಟೆಕ್ಸ್ಟ್ ಆ್ಯಂಡ್ ನೋಟ್ಸ್ ಬೋತ್. ಎರಡೂ ಓದಿರಬೇಕು. ಇಲ್ಲಪ್ಪ ನೋಟ್ಸಲ್ಲಿರೋದು ಇವ್ರು ಕೇಳಿಲ್ಲ ಅನ್ನಂಗಿಲ್ಲ, ಟೆಕ್ಸ್ಟ್ ಓದಬೇಕು. ಗೊತ್ತಾಯ್ತಲ್ಲ? ನಿಮ್ಮ ಒರಿಜಿನಾಲಿಟಿನ ವಿ ಟೆಸ್ಟ್ ಥ್ರೂ ವೆದರ್ ಯು ಹ್ಯಾವ್ ಸ್ಟಡೀಡ್ ಟೆಕ್ಸ್ಟ್ ಆರ್ ನಾಟ್. ಥ್ರೂ ದಿಸ್ ವೇ ವಿ ಮೆಷರ್ ಯು ಅಂಡ್ ಮೆಷರ್ ಯುವರ್ ಮಾರ್ಕ್ಸ್. ನಿಮ್ಮ ಮಾರ್ಕ್ಸನ್ನು ಮೆಷರ್ ಮಾಡ್ತೀವಿ, ನಿಮ್ಮನ್ನೆಲ್ಲ. ಗೊತ್ತಾಯ್ತಲ್ಲ? ಸೊ ಬಿ ಕೇರ್ಫುಲಿ ಗೋ ಆನ್ ರೈಟಿಂಗ್ 1 ಮಾರ್ಕ್ಸ್ ಟಾಪಿಕ್. ಗೊತ್ತಾಯ್ತಲ್ಲ? ಈಗ 1 ಮಾರ್ಕ್ಸ್ ಮುಗೀತು. ಇನ್ನೇನೋ ಡೌಟ್ ಇದೆಯಾ? ಡೌಟ್ ಆಯ್ತಾರಮ್ಮ ನಿಮಗೇನಾದರೂ? ನಾನು ಯಾರು ಹೇಳಿ ಸರ್ ಅಂತೀಯ? ಪಾಪ ಆನ್ಲೈನ್ ಕ್ಲಾಸಲ್ಲಿ ಅದೇನು ಗೊತ್ತಾಗುತ್ತೆ. ಗೊತ್ತಾಗಿಲ್ಲ? ಎನಿ ಹೌ, ಡೂ ಯು ಅಂಡರ್ಸ್ಟ್ಯಾಂಡ್ 12 ಕ್ವಶನ್ಸ್ 1 ಮಾರ್ಕ್ಸ್ ಈಚ್? ಇಟ್ ಈಸ್ ದ ಬೆಸ್ಟ್ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್ ಯುವರ್ IQ. ನಿಮ್ಮ IQನ ಟೆಸ್ಟ್ ಮಾಡೋದಿದೆ. ಬಿಕಾಸ್ ಟೆಕ್ಸ್ಟ್ ಬುಕ್ಕ ಥರೋಲಿ ಓದಿರಬೇಕು. ನಾವು ಎಷ್ಟು ಚಾಪ್ಟರ್ ಮಾಡಿದ್ದೀವೋ ಅಷ್ಟು. ಇನ್ನೂ ಟೈಮ್ ಇದೆ ನೋಡಿ. ಇವತ್ತಿನ 25th ಗೊತ್ತಾಯ್ತಲ್ಲ? 24 ಇಸ್ ಗೊತ್ತಾಯ್ತಲ್ಲ? ನಿಮಗೆ 24 ಇನ್ನೂ 6 + 4 10 ದಿನ ಟೈಮ್ ಇದೆ. ಯು ಹ್ಯಾವ್ 10 days ಆಫ್ ಟೈಮ್. ಗೊತ್ತಾಯ್ತಲ್ಲ? ಆ್ಯಸ್ ಯೂಶ್ವಲ್ ಆಗಿಲ್ಲ 1ನೇ ತಾರೀಕು ಶಾರ್ಪಾಗಿ ಬರ್ತೀರಾ ಕಾಲೇಜಿಗೆ, ಒಳ್ಳೆ ರಂಗು ಬಟ್ಟೆ ಹಾಕ್ಕೊಂಡು. ಗೊತ್ತಾಯ್ತಲ್ಲ? ಅವಾಗ ಇನ್ನೊಂದ್ಸರಿ ರಿವಿಷನ್ ಮಾಡೋಣ, ಹೆದರಬೇಡಿ. ನಾವಿರುವುದು ನಿಮಗಾಗಿ. ಗೊತ್ತಾಯ್ತಲ್ಲ? ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ಒಂದು ಫ್ಯೂಚರಿಗೋಸ್ಕರ ನಾವು ಹೆಲ್ಪ್ ಮಾಡ್ತೀವಿ. ಇಂಥದ್ದೇ ಹೇಳ್ಕೊಡಲ್ಲ ಅನ್ನೋಂಗಿಲ್ಲ. ಗೊತ್ತಾಯ್ತಲ್ಲ? ನಿಮಗೆಲ್ಲ ಅರ್ಥ ಆಗಿಲ್ಲ, ಯಾವ ಚಾಪ್ಟರ್ ಅರ್ಥ ಆಗಿಲ್ಲ, ಚಾಪ್ಟ್ರಲ್ಲಿ ಎಲ್ಲಿ ಅರ್ಥ ಆಗಿಲ್ಲ, ಯಾವ ಚಾಪ್ಟರ್ ಅಲ್ಲ, ಒಂದು ಚಾಪ್ಟ್ರಿಗೆ ಫಾರ್ ಎಕ್ಸಾಂಪಲ್ 2D ಅದು ಯಾವ ಪ್ಯಾರಾಗ್ರಾಫ್ ಅರ್ಥ ಆಗಿಲ್ಲ ಅಂತ ಕೇಳ್ತೀವಿ. ನೀವು ಇಡೀ ಚಾಪ್ಟರ್ ಸರಿ ಹೇಳ್ಬಿಡಿ ಸರ್ ಅಂದರೆ ಏನು ಆನ್ಲೈನ್ ಟೀಚಿಂಗ್ ಏನು ಸುಮ್ಮನೆ ಮಾಡ್ತೀವ? ಎಲ್ಲ ತೆಗೆದು ನೋಡಿ. ಇಂದಿನ ಎಲ್ಲ ಆನ್ಲೈನ್ ಕ್ಲಾಸಸ್ ಡೇಟ್ ವೈಸ್ ಯಾವುದೂ ಡಿಲೇಟ್ ಆಗಿರಲ್ಲ. ಗೊತ್ತಾಯ್ತಲ್ಲ? ಓದಿ, ಕಷ್ಟಪಡಿ. ಗೊತ್ತಾಯ್ತಲ್ಲ? ನೀವು ಕಷ್ಟಪಟ್ಟರೆ ನಿಮ್ಮ ಫ್ಯೂಚರ್ ಇದು. ಡೂ ಯು ಅಂಡರ್ಸ್ಟ್ಯಾಂಡ್? ಪೇರೆಂಟ್ಸ್ ಸಪೋರ್ಟ್ and we the lecturers support and the management support. 3 angle you use it to get good marks. ಗೊತ್ತಾಯ್ತಲ್ಲ? ಎಸ್. ಈಗ 1 ಮಾರ್ಕ್ಸ್ ಹೋಗಿದೆ. ನೆಕ್ಸ್ಟು 4 ಮಾರ್ಕ್ಸ್ ಬರೋಣ. ಎಷ್ಟು ಮಾರ್ಕ್ಸ್ಗೆ? 4. ಓಕೆನಾ? 4 ಮಾರ್ಕ್ಸ್. ಮತ್ತು 4 ಮಾರ್ಕ್ಸ್ ಎಷ್ಟು ಇರ್ತವೆ? 10 ಕ್ವಶನ್ ಇರ್ತವೆ. ಬಟ್ ನೀವು ಬರಬೇಕಾಗಿರೋದು ಎಷ್ಟಕ್ಕೆ? 8ಕ್ಕೆ.
ಮತ್ತು ಇನ್ನೆರಡು ಯಾಕೆ? ನಿಮ್ಗೆ ಯಾವುದೋ ಎರಡು ಕಷ್ಟ ಇರ್ತಾವಪ್ಪ, ಲೀವ್ ಇಟ್, ಬಿಟ್ಟಾಕಿ. ಅರ್ಥ ಆಗ್ತಿದೆಯಾ? ಯು ಹ್ಯಾವ್ ಡೌಟ್ ಇನ್ 2 ಕ್ವಶನ್ಸ್. ಯಾವ ಎರಡು ಅರ್ಥ ಆಗಿರಲ್ಲ ಅಂದ್ಕೊಳ್ಳಿ, ಗೊತ್ತಲ್ಲ, ಬಿಟ್ಟಾಕಿ ಅವೆರಡು. ಕೆಲವರು ಎಷ್ಟು ಶಾರ್ಪ್ ಇರ್ತೀರಿ ಗೊತ್ತಾ, 10 ಔಟ್ ಆಫ್ 10 ಬರ್ಬಿಡ್ತೀರಾ. ಬಟ್ ಬೇರೆಯವ್ರ ಟೈಮ್ ಇದೆಯಾ ನೋಡ್ಕೋಬೇಕು, ಗೊತ್ತಲ್ಲ. 10ಕ್ಕೆ 10 ನೀವು ಬರೆದ್ರೂ ನಾವು ಕೊಡೋದು 8ಕ್ಕೆ. ಆಗ ಇನ್ನೆರಡು ಬರೆದಿದ್ರು ನಾವು ಅದನ್ನು ರೌಂಡ್ ಅಪ್ ಮಾಡಿ ಎಕ್ಸ್ಟ್ರಾ ಅಂತ ಬರೀತೀವಿ. ಬಟ್ ಅಲ್ಲಿ ನಾವೊಂದು ಟ್ರಿಕ್ಸ್ ಯೂಸ್ ಮಾಡ್ತೀವಿ. ಏನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನೀನು 2 ಎಕ್ಸ್ಟ್ರಾ ಬರೆದಿರ್ತೀಯಲ್ಲ, ಅದರಲ್ಲಿ ಯಾವುದೋ ಒಂದು 3.5 ಮಾರ್ಕ್ಸ್ ಬಂದಿರುತ್ತೆ. ಇದು ಹಿಂದೆ 8 ಬರೆದಿರ್ತೀಯ, ಅದ್ರಾಗ ಒಂದು 3 ಬಂದಿರುತ್ತೆ. ನಾವು ಯಾವ್ದು ಚೂಸ್ ಮಾಡ್ತೀವಿ ಗೊತ್ತಾ, 3.5 ಮಾರ್ಕ್ಸ್ ಇರೋದನ್ನ ಚೂಸ್ ಮಾಡ್ತೀವಿ. ದಿಸ್ ಈಸ್ ದ ಸ್ಕಿಲ್ ಆಫ್ ಇವ್ಯಾಲ್ಯುಯೇಷನ್. ಬಿಕಾಸ್ ಮೆನಿ ಟೈಮ್ಸ್ ಐ ಹ್ಯಾವ್ ಇವ್ಯಾಲ್ಯುಯೇಟೆಡ್ ಸೆಕೆಂಡ್ PU ಆನ್ ಯುವರ್ ಎಕ್ಸಾಮಿನೇಷನ್ ಪೇಪರ್ಸ್. ಗೊತ್ತಲ್ಲ, ಸುಮಾರು ವರ್ಷಗಳು ಅನುಭವ ಇದೆ. ಗೊತ್ತಲ್ಲ, 96, 98ವರೆಗೂ ಕೊಟ್ಟಿದ್ದೀನಿ ಮಾರ್ಕ್ಸ್ನ. ಗೊತ್ತಲ್ಲ, 97, 98. ಬಟ್ 98 ಮೇಲೆ ಕೊಡೋಕ್ಕೆ ಅಲ್ಲಿ ತಪ್ಪು ಹುಡುಕ್ತಾರೆ. ನಮ್ಮಿಂದ ಮೇಲ್ಗಡೆ ಚೇರ್ಮನ್ ಅಂತ ಇರ್ತಾರೆ. ಗೊತ್ತಲ್ಲ, ನಮಗೆ ಯಾವ ಇನ್ಸ್ಟಿಟ್ಯೂಷನ್ ವ್ಯಾಲ್ಯೂಯೇಷನ್ ಮಾಡ್ತಾರೋ ಅಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ. ಆ ಚೇರ್ಮನು ಆ ಸಬ್ಜೆಕ್ಟ್ ಗೊತ್ತಲ್ಲ ಶಾರ್ಪ್ರ HOD ಕರೆಸ್ತಾರೆ. ಅಂದರೆ ಎಲ್ಲರೂ ಶಾರ್ಪೇನೆ, ಬಟ್ ಇನ್ನೊಂದು ಸರಿ ನೀವು ನೋಡ್ರಿ ಅಂತ. ಅವರು ಏನಾದ್ರು ತಪ್ಪುಗಳನ್ನ ಹುಡುಕಿದ್ರೆ ನಿಮ್ಮ ಮಾರ್ಕ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು 99 ಕೊಟ್ಟಿರ್ತೀನಿ ಅನ್ಕೊಳ್ಳಿ, ಯಾವುದೋ ಅದಕ್ಕೆ 99 ಕೊಟ್ಟಿರ್ತೀನಿ ಅನ್ಕೊಳ್ಳಿ. ಯಾವುದೋ ನಿಮ್ಮ ಪೇಪರಲ್ಲಿ ಸಿಗ್ತಾವಂತೇನಲ್ಲ, ಸಿಗೋದು ಇಲ್ಲ. ಯಾಕಂದರೆ ಬಳ್ಳಾರಿ ಇಲ್ಲಿ ಬರ್ತವೆ, ಇಲ್ಲಿ ಬಳ್ಳಾರಿಗೆ ಹೋಗ್ತವೆ. ಹಾಸನ ಇಲ್ಲಿ ಬರ್ತವೆ, ಇಲ್ಲಿ ಹಾಸನಕ್ಕೆ ಹೋಗ್ತವೆ. ಇಲ್ಲಿವು ಮಂಗಳೂರಿಗೆ ಹೋಗ್ತವೆ, ಮಂಗಳೂರಿನ ನಮಗೆ ಬರ್ತವೆ. ಹಂಗೆ ಗೊತ್ತಾಯ್ತಲ್ಲ, ಅದನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ವೈಸ್ ಪ್ಯಾಕೆಟ್. ಹಾಗಾಗಿ ನಿಮ್ಮ ಪೇಪರ್ಗಳು ನಮ್ಗೆ ಸಿಗಲ್ಲ. ನಮ್ಗೆ ಯಾರೇ ಸಿಗಲಿ ಪ್ರಾಮಾಣಿಕವಾಗಿ ಇವ್ಯಾಲ್ಯುಯೇಟ್ ಮಾಡ್ತೀವಿ. ಚೀಟ್ ಮಾಡಲ್ಲ. ಯಾಕಂದರೆ ಚೆನ್ನಾಗಿ ಟೀಚ್ ಮಾಡಿರ್ತಾರಲ್ಲ, ಅದಕ್ಕೆ ಚೀಟ್ ಮಾಡಲ್ಲ. ಚೆನ್ನಾಗಿ ಬರ್ತಿರ್ತಾರ, ಎಕ್ಸಲೆಂಟ್ ಮಾರ್ಕ್ಸ್ ಕೊಡ್ತೀವಿ. ಗೊತ್ತಲ್ಲ. ಬಟ್ ಮೊನ್ನೆ ನೆನೆಸ್ಕೊಂಡ್ರೆ ನಮ್ಮ ಲಾಸ್ಟ್ ಇಯರು ತನ್ನದು ಬೇಜಾರಾಗುತ್ತೆ. ಯಾಕಂದರೆ ಇವ್ಯಾಲ್ಯುಯೇಷನ್ ಮಾಡುವಾಗ ಅವರು ಯಾವುದೇ ಸ್ಕಿಲ್ಲನ್ನು ಯೂಸ್ ಮಾಡಿಲ್ಲ. ಸುಮ್ಮನೆ ಹಿಂಗೆ ಅಂದು 3 ಕೊಟ್ಕೊಡೋದಿಲ್ಲ ನೋಡಿ. ಅಂದರೆ 4 ಮಾರ್ಕ್ಸ್ನ 8 ಅದು, 6 ಮಾರ್ಕ್ಸ್ನ 1 5 9. ಗೊತ್ತಲ್ಲ, ಹಿಂಗೆ ಹೋದರೆ ಅದಕ್ಕೆ ಆನ್ಸರನ್ನು ಪಕ್ಕ ಚೆನ್ನಾಗಿ ಗೊತ್ತಲ್ಲ. ರಿವ್ಯಾಲ್ಯೂಯೇಷನ್ ಹಾಕ್ತೀರ ಅಂದ್ಕೊಳ್ಳಿ, ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಒಂದೊಂದ್ಸರಿ ಚೀಟಿಂಗ್ ಆಗುತ್ತೆ. ಅದಕ್ಕೆ ಫಸ್ಟು ಸ್ಟೆಪ್ಪಲ್ಲೇ ತಪ್ಪುಗಳಿಲ್ದಂಗೆ ಬಿಗಿನಿಂಗ್ ಚೆನ್ನಾಗಿ ಬರೆಯೋದು ಕಲ್ತ್ಕೊಳ್ಳಿ. ನಿಮಗೆಲ್ಲ ಅರ್ಥಗಳೆಲ್ಲ ಕೇಳಿ, ಆಸ್ಕ್ ಅಸ್, ವಿ ಆರ್ ಫಾರ್ ಯು. ಓಕೆ, ಸೊ 1st January of 2021 we will be here from 10 to or 9:30 to ಈವ್ನಿಂಗ್ 4 or 4:30. ಗೊತ್ತಲ್ಲ, ಯೂಸ್ ಮಾಡ್ಕೊಳ್ಳಿ ನಮ್ಮನ್ನು. ನಿಮಗೆಲ್ಲ ಅರ್ಥಗಳೆಲ್ಲ ಕೇಳಿ, ಭಯ ಪಡಬಾರ್ದು. ಗೊತ್ತಲ್ಲ, ತಂದೆ ತಾಯಿಗಳಂಗೆ ಗುರುಗಳು. ಗೊತ್ತಾಗ್ತಲ್ಲ, ತಂದೆ ತಾಯಿಗಳ ಹತ್ರ ನೀವು ಸಂಕೋಚ ಇಟ್ಕೊಂತೀರಾ? ಇಲ್ಲ. ಅದೇ ರೀತಿಯೇ ಗುರುಗಳ ಹತ್ರ, ಸರ್ ಇಲ್ಲಿ ನನಗೆ ಹೆಂಗೆ ಬರೀಬೇಕು ಸರ್, ಹೇಗೆ ಅಂತಂದು ಕ್ವಶನ್ ಮಾಡಿ. ನೀವು ಸುಮ್ಮನಿದ್ರೆ ನಾವು ಕರೆದು ಬರಮ ಇಲ್ಲಿ, ಗೊತ್ತಲ್ಲ, ನಂದಿತಾ ಬರಮ ಇಲ್ಲಿ, ಸ್ನಾನ ಬರ ಇಲ್ಲಿ, ಪ್ರಜ್ವಲ್ ಗೊತ್ತಲ್ಲ, ಬರ ಇಲ್ಲಿ ನಿತಿನ್ ಅಂತಂದು ಕರೆದು ನಾವೇನು ಹೇಳಕ್ಕೆ ಹೋಗಲ್ಲ. ನೀವಾಗಿ ನೀವು ಕೇಳಬೇಕು. ಗೊತ್ತಾಯ್ತಾ? 4 marks, 8 questions, 32. Each question carries 4 marks. ನೀವು ಇಲ್ಲಿ ಮಾಡೋ ತಪ್ಪು ನಾನು ಫಸ್ಟ್ ಹೇಳ್ಕೊಡ್ತೀನಿ. ನೀವು ಮಾಡೋ ತಪ್ಪೇನು ಗೊತ್ತಾ, ಇಲ್ಲಿ 2 ಪ್ಯಾರಾಗ್ರಾಫ್ ಬರೆಯಕ್ಕೆ ಹೋಗ್ತೀರಾ. ಬಟ್ ಕ್ವಶನ್ ಓದ್ಕೊಳ್ಳಿ. ಆನ್ಸರ್ ಎನಿ 8 of the following, choosing 2 from poetry, at least 2 from poetry, in a paragraph in about 80 to 100 words. ಅಂದರೆ ವರ್ಡ್ಗಳು ಎಣಿಸಕ್ಕೆ ಹೋಗಬೇಡಿ. 1 2 ರೋಮಿಯೋ ಲೈಕ್ಡ್ ಜೂಲಿಯಟ್ 1 2 3 ಹಂಗಲ್ಲ. ಗೊತ್ತಿಲ್ಲ, ಒಂದು ಪ್ಯಾರಾಗ್ರಾಫ್ ಇರಬೇಕು. ಒಂದು ಪ್ಯಾರಾಗ್ರಾಫ್ ಅಂದ್ರೆ ಏನು? ನಿಮ್ಮ
ಆನ್ಸರ್ ಶೀಟಲ್ಲಿ ಒಂದು ಅರ್ಧ ಇಲ್ಲ ಮುಕ್ಕಾಲು ಪೇಜ್. ಮತ್ತು ಅರ್ಧ ಇಲ್ಲ ಮುಕ್ಕಾಲು ಪೇಜ್ ನೀವು ಏನು ಬೇಕಾದ್ರೂ ಬರೆದು ಕೊಡ್ತೀವ? ಇಂಪಾಸಿಬಲ್. ಬಿಗಿನಿಂಗ್ ಹೆಂಗೆ ತಗೊಂಡೋಗಿದೆಯಾ? ಕ್ವಶನ್ಗೆ ತಕ್ಕಂತೆ ಇದು ಆನ್ಸರ್ ಇದೆಯಾ ಅಥವಾ ಸಮ್ಮರಿ ಕೆತ್ತಿದೆಯೋ? ಗೊತ್ತಾಯ್ತಾ? ನೀವು ಹೆಂಗೆ ಅಂದರೆ ಸಮ್ಮರಿ ಬರೆದ್ಬಿಡ್ತೀರ, ಹಂಗೆ ಸಮ್ಮರಿ ಬರೆಯೋಂಗಿಲ್ಲ. ಗೊತ್ತಾಯ್ತಲ್ಲ? ಸಮ್ಮರಿನ ಬರೆಯೋಂಗಿಲ್ಲ ಯಾವುದೇ ಕಾರಣಕ್ಕೂ. ಗೊತ್ತಾಯ್ತಲ್ಲ? ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಕರೆಕ್ಟಾಗಿ 4 ಮಾರ್ಕ್ಸ್ಗೆ ಎಷ್ಟು ಕ್ವಾಲಿಟಿ ಆನ್ಸರ್ ಬರಬೇಕು ಅಷ್ಟು ಬರೀಬೇಕು. ನೀವು ಒಂದೇ ಸೆಂಟೆನ್ಸ್ ಬರೆದುಬಿಟ್ರೆ ನಾವು 4 ಮಾರ್ಕ್ಸ್ ಕೊಡಲ್ಲ. ಕೆಲವರು ಶಾರ್ಟ್ ಪ್ಯಾರಾಗ್ರಾಫ್ ಬರೀತೀರ, ತಪ್ಪು. ಕ್ವಾಲಿಟಿ ಆನ್ಸರ್ ಅಂದರೆ ಅದು ನೀವು ಏನೇ ಹೇಳಿಕೆ ಅಂತ ಹೋದ್ರೂ ಒಂದು ಅರ್ಧ ಪೇಜ್ ಇದ್ದೇ ಇರುತ್ತೆ. ಗೊತ್ತಲ್ಲ? ಮಿನಿಮಮ್, ಮ್ಯಾಕ್ಸಿಮಮ್ಮು ಮುಕ್ಕಾಲು ಪೇಜ್. ಅಂದರೆ ವಿ ಡೋಂಟ್ ಲೀವ್ ಪೇಜ್ ಲಿಮಿಟ್. ನೀವು ತಪ್ಪು ತಿಳ್ಕೊಬೇಡಿ. ವಿ ಡೋಂಟ್ ಮೆಷರ್ ಯುವರ್ ಆನ್ಸರ್ ಥ್ರೂ ಪೇಜ್ ಲಿಮಿಟ್, ಬಟ್ ಇಟ್ ಈಸ್ ಲಿಮಿಟ್ ಆಫ್ ಹಾಫ್ ಪೇಜ್. ಓಕೆ, ಒಂದು ಹಾಫ್ ಪೇಜ್ ಅಷ್ಟೇ, ಬೇಡ ಮುಕ್ಕಾಲು ಪೇಜು. ಅದಕ್ಕೆ ತಕ್ಕಂತೆ ಆನ್ಸರ್ ಇರಬೇಕು. ನೀವು ಯಾವುದೋ ಡೈಜೆಸ್ಟ್ ಇಟ್ಕೊಂಡು, ಯಾಕಂದರೆ ಬೇಕಾದಷ್ಟು ಡೈಜೆಸ್ಟ್ ಇರ್ತವೆ, ಗೊತ್ತಲ್ಲ? ಬಂದು ಕೊಟ್ಟೋಗ್ತಿರ್ತಾರೆ. ಈ ಸರಿ ಪಾಪ ಯಾರು ಬಂದಾಗ, ಗೊತ್ತಲ್ಲ? ನಾವು ಕೊಡೋ ನೋಟ್ಸನ್ನೇ ಪಕ್ಕ ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ನೋಟ್ಸ್ಗಳೆಲ್ಲ ತಗೊಂಡೋಗ್ತೀರ ತಾನೆ? ತಗೊಂಡೋಗಿ ಬಂದು ಎಲ್ಲ ನಿಮಗೆ ಸಪ್ರೇಟಾಗಿ ಇಟ್ಟಿದ್ದೀವಿ ಸಬ್ಜೆಕ್ಟ್ ವೈಸು. ಗೊತ್ತಾಗ್ತಲ್ಲ? ಇಸ್ಕೊಂಡೋಗಿ ಸುಮ್ಮನೆ ನೀವು ಕಾಲಹರಣ ಮಾಡಬೇಡಿ. ನೋಡಿ, ಗೊತ್ತಲ್ಲ? ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಓಕೆ, ಇಟ್ ಈಸ್ ಫಾರ್ 4 ಮಾರ್ಕ್ಸ್. ಅಂದರೆ ಇನ್ನೆರಡು ಎಕ್ಸ್ಟ್ರಾ ಇರ್ತವೆ, ಅವನ್ನು ನೀವು ಬರಿಬೇಡಿ. 2 ಎಕ್ಸ್ಟ್ರಾ ಮಾರ್ಕ್ಸ್ ಸುಮ್ಮನೆ ಯಾಕೆ ಕೈಯಿಂದ ಇಸ್ಕೊಂತೀರಾ? ಸುಮ್ಮನೆ ಯಾಕೆ ಬರೀತೀರಾ? ಗೊತ್ತಲ್ಲ? ಯಾಕಂದರೆ ನಾವು ಕೊಡೋದು 8 ಕ್ವಶನ್ ಇರ್ತದೆ ಮಾತ್ರ ಅಷ್ಟೇ. ಬಟ್ ಒಂದು ಸ್ಕಿಲ್ ಹೇಳ್ಕೊಡ್ತೀನಿ. ಇಲ್ಲಿ 3 ಪಾಯಿಂಟ್ ಇರ್ತದೆ. ಆಮೇಲೆ ಪಾಯಿಂಟ್ಸ್ 3. ಗೊತ್ತಲ್ಲ? ಆ 3ನಲ್ಲಿ ನೀವು 2 ಅಟೆಂಡ್ ಮಾಡಿರಿ ಅಂತ ಕೊಡ್ತಾರೆ. ಬಟ್ ಒಂದು ಸ್ಕಿಲ್ ಹೇಳ್ಕೊಡ್ತೀನಿ. 3 ಬರೀರಿ ಪಾಯಿಂಟ್ಸ್, 4 ಬರೀರಿ. ಯಾಕೆ ಗೊತ್ತಾ? ಪೊಯೆಟ್ರಿಯಲ್ಲಿ ಮಾರ್ಕ್ಸ್ ಕಳೆಯೋಕ್ಕಾಗಲ್ಲ. ವಿ ಡೋಂಟ್ ಲೆಸ್ ಯುವರ್ ಮಾರ್ಕ್ಸ್ ಇನ್ ಪೊಯೆಟ್ರಿ ಬಿಕಾಸ್ ದೆರ್ ಈಸ್ ಒನ್ ಥೀಮ್. ಇನ್ ಪೊಯೆಟ್ರಿ ದೆರ್ ಈಸ್ ಒನ್ ಥೀಮ್ ಒಂದೇ ಇರುತ್ತೆ. ಹಾಗಾಗಿ ವಿ ಡೋಂಟ್ ಲೆಸ್ ಯುವರ್ ಮಾರ್ಕ್ಸ್. ನಿಮ್ಮ ಮಾರ್ಕ್ಸನ್ನು ಕಡಿಮೆ ಮಾಡಲ್ಲ ನಾವು. ಸೊ ಬಿ ಕೇರ್ಫುಲ್. ಓಕೆ, ವಿ ಡು ನಾಟ್ ಲೆಸ್ ಯುವರ್ ಮಾರ್ಕ್ಸ್. ಓಕೆನಾ? ಹಾಗಾಗಿ ಸೊ ಶಾರ್ಪ್ ಆಗಿ ಅಟೆಂಡ್ ಮಾಡಬೇಕು. ಗೊತ್ತಾಯ್ತಲ್ಲ? ನೋಡಿ, ನೆಕ್ಸ್ಟು 4 ಮಾರ್ಕ್ಸ್ ಆಯಿತು. 6 ಮಾರ್ಕ್ಸ್ ಬರೋಣ. ಕ್ವಶನ್ ನಂಬರ್ ಕರೆಕ್ಟಾಗಿ ಆಗಬೇಕು. ನೋಡಿ, ಇದನ್ನು ಮರೆದಂಗೆ ಹೇಳ್ತೀನಿ. ಅಲ್ಲಿ 22 ಇದ್ದರೆ ನೀವು 22 ಇಂದ ಆಗಬೇಕು ಅಂತಂದ್ಬಿಟ್ಟು ಅದನ್ನು ರೌಂಡ್ ಹಾಕೋದು, ಇಲ್ಲ ಹಿಂಗೆ ಫ್ಲವರ್ ಬ್ರಾಕೆಟ್ ಮಾಡೋದು, ಹಿಂಗೆ ಹಾಕೋದು ಮತ್ತು ನೀವು ಮಾಡೋಕ್ಕೋಗ್ಬೇಡಿ. 22 ಇದೆಯಾ? ಲೀವ್ ಆ್ಯಸ್ ಇಟ್ ಈಸ್. 22 ಹಂಗೆ. ಯಾಕಂದರೆ 22 ಕೊನೆಯ ಕ್ವಶನ್. ಅಂದರೆ ನೀವು ಬರೆಯೋ ಕ್ವಶನ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕು. ನೀವು ಯಾವುದೋ ನಂಬರ್ ಹಾಕಿ ಯಾವುದೋ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡೋದು. ಡು ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ 6 ಮಾರ್ಕ್ಸ್ ಬರಬೇಕು. 6 ಮಾರ್ಕ್ಸಿಗೆ 3 ಇರ್ತದೆ. ಒಂದು ಪೊಯೆಟ್ರಿ, ಒಂದು ಡ್ರಾಮಾ, ಒಂದು ಸ್ಟೋರಿ. ಅಂದರೆ ನಿಮಗೆ ಈಗಾಗಿರೋ ಚಾಪ್ಟ್ರಲ್ಲಿ ಗೊತ್ತಾಯ್ತಾ? ಯಾಕಂದರೆ ಸ್ವಲ್ಪ ಲಿಮಿಟ್ ಮಾಡಿದ್ದಾರೆ. ಒಂದು ಪೊಯೆಟ್ರಿ ಇರುತ್ತೆ, ಒಂದು ಡ್ರಾಮಾ ಇರುತ್ತೆ, ಒಂದು ಸ್ಟೋರಿ ಇರುತ್ತೆ. ಮತ್ತು ನೀವು ಯಾವ ಚೂಸ್ ಮಾಡ್ತೀರಾ? ಗೊತ್ತಾಯ್ತು ಐಡಿಯಾ? ಹೇಳ್ರಿ ಮತ್ತೆ ನೋಡಮ್ಮ. ಪೊಯೆಟ್ರಿನ ಚೂಸ್ ಮಾಡಿ. ಯಾಕೆ ಗೊತ್ತೇನು? ಪೊಯೆಟ್ರಿಯಲ್ಲಿ ಒಂದೇ ಥೀಮ್ ಇರೋದ್ರಿಂದ ನೀವು ಎಕ್ಸಲೆಂಟಾಗಿ ಬರೆದ್ರೆ 6 ಔಟ್ ಆಫ್ 6 ಸಿಗುತ್ತೆ. ಇಲ್ಲ ಅಷ್ಟೇ 4 ಔಟ್ ಆಫ್ 4 ಸಿಗುತ್ತೆ ಚೆನ್ನಾಗಿ ಬರೆದ್ರೆ. ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನು ಅರ್ಥ ಆಗಲ್ಲ ಬಿಗಿನಿಂಗ್ ಎಲ್ಲ ಬಿಫೋರ್ ಯುವರ್ ಮೇನ್ ಎಕ್ಸಾಮ್ ತಿಳ್ಕೊಳ್ಳಿ. ಅರ್ಥ ಆಗ್ತಿದೆಯಾ? 6 ಮಾರ್ಕ್ಸಲ್ಲಿ 3 ಇರ್ತವೆ, 1 ಬರೀಬೇಕು.
23 ಅಂತ ಹಾಕಬೇಕು. 23 ಅಂತ ಹಾಕಿ ನೀವು ಯಾವುದು ಬರೀತೀರೋ ಅದನ್ನು ಒಂದು ಲೈನ್ ಬರೀಬೇಕು. ಏನಂತ ಈಗ ಪೋಯಮ್ ಮಾಡ್ಕೊಳ್ಳಿ. ದ ಪೋಯಮ್ ರೋಮಿಯೋ ಅಂಡ್ ಜೂಲಿಯಟ್ ಈಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್, ಹೂ ವಾಸ್ ದ ಗ್ರೇಟೆಸ್ಟ್ ಡ್ರಾಮಟಿಸ್ಟ್ in the world, the sonneteer, the poet, and he expressed, okay, Romeo's feelings in his words. ಹಂಗೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ಬೇಕು. ಅಥವಾ 6 ಮಾರ್ಕ್ಸ್ ಕೇಳಿದಾಗ ಒಂದು ಶಾರ್ಟ್ ಪ್ಯಾರಾಗ್ರಾಫ್ ಕವಿ ಬಗ್ಗೆ ಬರೀರಿ. ಗೊತ್ತಲ್ಲ, ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಅಬೌಟ್ ದ ಪೊಯೆಟ್. ಅಂದರೆ ಅಬೌಟ್ ದ ಪೊಯೆಟ್ ಅಂತ ಬರೀಬೇಡಿ ಬಿಗಿನಿಂಗ್. ಈಗ ಫಾರ್ ಎಕ್ಸಾಂಪಲ್ ವಿಲಿಯಂ ಶೇಕ್ಸ್ಪಿಯರ್. William Shakespeare in bracket 1564 to 1616 bracket close was the greatest dramatist in the world, the sonneteer and the poet. He built Globe Theatre, which is now in London, and it is attracting to many audience. Okay, he wrote 37 plays, 154 sonnets and 2 poems, long narrative poems, Venus and Adonis and the Rape of Lucrece. ಓಕೆನಾ? ಹಿಂಗೆ ಬರೀಬೇಕು. ಎಲ್ಲಿ 6 ಮಾರ್ಕ್ಸ್ಗೆ ರೋಮಿಯೋ ಅಂಡ್ ಜೂಲಿಯಟ್ ಕೇಳಿದ್ರಿ, ಯಾವುದೇ ಕೇಳಲಿ, ಪೊಯಮ್ ಯಾವುದಾದ್ರು ಒಂದು ಇರುತ್ತಾ? ಈಗ ವೆನ್ ಯು ಆರ್ ಓಲ್ಡ್ ಕೇಳಿದರೆ, W.B. Yeats was an Irish poet. He was spent many days in the Dublin theatre and he involved himself to the theatre and he was also the dramatist. Okay, the present poem describes about his beloved, or here a lover speaks about his beloved's future, how she appears after she come to age. Okay, like that. ಹಿಂಗೆ ಬರಬೇಕು. ಅರ್ಥ ಆಯ್ತಾ? ಅದಕ್ಕೆ ಯಾವ ಚಾಪ್ಟರ್ ಆಗಲಿ, ಪೊಯಮ್ಸ್ ಆಗಲಿ ಎಸ್ಪೆಷಲಿ ನೀವು ಕವಿ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫು ಡೈರೆಕ್ಟ್ ಕ್ವಶನ್ ಬರಬೇಕು. ನೆಕ್ಸ್ಟ್ ಲಾಸ್ಟ್ಗೆ ಎಂಡಿಂಗ್ ಚೆನ್ನಾಗಿ ಮಾಡಿ. ಈಗ ಏನು ಕೇಳಿರ್ತಾರೆ? ಟ್ರೂ ಲವ್ ನೆವರ್ ಎಂಡ್ಸ್. ಹೌ ಈಸ್ ದಿಸ್ ಟ್ರೂ ಇನ್ ದ ಪೊಯಮ್ ರೋಮಿಯೋ ಅಂಡ್ ಜೂಲಿಯಟ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಕೇಳ್ತಾರೆ. ಗೊತ್ತಲ್ಲ? ಟ್ರೂ ಲವ್ ನೆವರ್ ಡೈಸ್, ಟ್ರೂ ಲವ್ ನೆವರ್ ಎಂಡ್ಸ್. ಓಕೆ, ಹಿಂಗೆ ಕೇಳಿ ಅದನ್ನು ಬರೆದಾಗ ಇಬ್ಬರಿಗೂ ನೀವು ಆದ್ಕೊಂಡು ಬರೀಬೇಕು. ಗೊತ್ತಲ್ಲ, ಕೋಳಿ ಕಾಳ ಹಾಕೊಂಡಂಗೆ ರೋಮಿಯೋ ಬಗ್ಗೆನೂ ಬರೀಬೇಕು, ಜೂಲಿಯಟ್ ಬಗ್ಗೆನೂ ಬರೀಬೇಕು. ಗೊತ್ತಾಗಲ್ಲ, ಬಟ್ ಕ್ವಾಲಿಟಿ ಆನ್ಸರ್ ಇರಬೇಕು. ಗೊತ್ತಲ್ಲ, ಅವಳನ್ನು ಇವ್ರು ಹೆಂಗೆ ಡಿಸ್ಕ್ರೈಬ್ ಮಾಡ್ತಾನೆ, ಇವಳು ಅವನಿಗೋಸ್ಕರ ಹೆಂಗೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾಳೆ, ಮತ್ತು ರೋಮಿಯೋನನ್ನು ಗೊತ್ತಿಲ್ಲ ಸ್ನೋಗೆ ಮತ್ತು ರಾವನ್ ಆ ಒಂದು ವೈಟ್ ಇದಕ್ಕೆ ಗೊತ್ತಲ್ಲ, ಅದನ್ನೆಲ್ಲ ನಾವೇನು ನೋಟ್ಸ್ ಕೊಟ್ಟಿದ್ದೀವೋ ಚೆನ್ನಾಗಿ ನೋಡ್ಕೊಂಡು ಬರೀಬೇಕು. ಅರ್ಥ ಆಯ್ತಾ? ಇದು 6 ಮಾರ್ಕ್ಸ್. ಇಲ್ಲಪ್ಪ ನಿಮಗೆ ಬರಲಿಲ್ಲ ಬಿಡಪ್ಪ, ಬೇಡಿ, ಡ್ರಾಮಾ ಇರುತ್ತೆ, ಬರೀರಿ. ಸನಿ ಮಾರ್ನಿಂಗ್ highlights the 2 speakers narrative of past love describe ಅಂತ ಕೇಳ್ತಾರೆ. ಅವಾಗ ಅವರಿಬ್ಬರದು ಪಾಯಿಂಟನ್ನು ಆಡ್ಕೊಂಡು ಬರಬೇಕು. ಅದಕ್ಕೆ ಹೇಳೋದು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಲರ್ನ್ ದ ಒರಿಜಿನಲ್ ಟೆಕ್ಸ್ಟ್ ಥರೋಲಿ. ಲರ್ನ್ ಒರಿಜಿನಲ್ ಟೆಕ್ಸ್ಟ್ ಥರೋಲಿ. ಗೊತ್ತಾಯ್ತಾ? then only it is possible to score more than your expectation. ಅರ್ಥ ಆಯ್ತಾ? ಇದು 6 ಮಾರ್ಕ್ಸ್. ಓಕೆ, ಹೀಗೆ ನೀವಿಲ್ಲಿ ಅಲ್ಲಿ 50 ಮಾರ್ಕ್ಸ್ ಬಂತು. ಎಷ್ಟು ಮಾರ್ಕ್ಸ್ ಬಂತು? 50 ಮಾರ್ಕ್ಸ್ ಬಂತು. ಹೆಂಗೆ ಬಂತು? ನೀವು ಬರೆದ್ರೆ ಬಂತು. 1 ಮಾರ್ಕ್ಸ್ 12, 4 ಮಾರ್ಕ್ಸ್ 8, 6 ಮಾರ್ಕ್ಸ್ 1. ಲೆಕ್ಕ ಹಾಕಿ. 12 + 32 44, 44 + 6, okay, 44 + 6 50. ಅಂದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ 50
50 ಮಾರ್ಕ್ಸ್ಗೆ ಕನಿಷ್ಠ ಅಂದ್ರೂ ಎಷ್ಟು ತೆಗಿತೀರ? 46 ಅಂತ ತೆಗಿತೀರ. ಎಷ್ಟು ತೆಗಿತೀರಾ? 46. ಗ್ರಾಮರಲ್ಲಿ ಔಟ್ ಆಫ್ ಔಟ್ 50ಗೆ 50, ಅಲ್ಲಿಗೆ ಎಷ್ಟಾಯಿತು? 96. ಸಾಕು. ಇಂಗ್ಲೀಷಲ್ಲಿ 96 ಬಂತು ಅಂದರೆ ನೀವು ಪುಣ್ಯವಂತ. ಇವತ್ತು ಬಂದಿದೆಯಲ್ಲ ಲಾಸ್ಟ್ ಟೈಮ್ ನಿಸರ್ಗ, ಇವತ್ತಿನ ಹಂಗೆ ತೆಗಿಬಹುದು. ಮತ್ತು 94 ಏನೋ ನಮ್ಮ ಕಾಮರ್ಸ್ ಗೊತ್ತಲ್ಲ, ನಿಶ್ಚಿತ ಗೊತ್ತಲ್ಲ, ಯಾರು ಕಾಮರ್ಸಲ್ಲಿ ಗೊತ್ತಲ್ಲ, ಸಿಂಚನ ಶೇಖರ್ ನೋಡಿ ಎಷ್ಟು ಜನ ತಂದ್ರೆ ಗೊತ್ತಾ? ನೀವು ನಂಬ್ತಿರಲ್ಲ, ಡೌಟ್ ಬಂತು ಅಂದರೆ ಎಕ್ಸಾಮ್ ಟೈಮಲ್ಲಿ ಕ್ವಶನ್ ಮಾಡೋದು ಹೋಗಿ ಗೊತ್ತಲ್ಲ. ಮನೆಯಲ್ಲಿ ನಾವು ಮಿಸಸ್ ರಿಸೀವ್ ಮಾಡಿ ಯಾರು ನೀನು ಏನೋ ಅಂದ್ರೂ ಬಿಡ್ತಿರಲಿಲ್ಲ, ಮಾಸ್ಟ್ರಿಗೆ ಕೊಡ್ರಿ ಅಂತ ಕೇಳ್ತಿತ್ತು ಗೊತ್ತಲ್ಲ. ನೋಡಿ ಪಾಪ ಅಷ್ಟು ಚೆನ್ನಾಗಿ ಓದಿದ್ಕೇ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಯಾರು? ಸಿಂಚನ ಶೇಖರ್. ಅದೇ ಇವರು ತನೂ ಅವರೆಲ್ಲ ಕೇಳ್ತಿರ್ಲಿಲ್ಲ, ನಾವೇನೇ ಅವ್ರನ್ನ ಗೊತ್ತಲ್ಲ ಎನ್ಕರೇಜ್ ಮಾಡ್ತಾಯಿದ್ವಿ. ಕೇಳಬೇಕು ನೋಡಿ, ಕೇಳಬೇಕು. ಡೌಟ್ ಕ್ಲಾರಿಫಿಕೇಶನ್ ಇದ್ದಾಗ ಬಿಡು ಹೆಂಗೂ ಇದನ್ನು ಸ್ಕೋರ್ ಆಗುತ್ತೆ ಅನ್ನೋ ಒಂದು ಮೂಡಲಿರಬಾರ್ದು ಗೊತ್ತಲ್ಲ. ಯಾಕಂದರೆ ಅವಳು ಮತ್ತು ಸಿಂಚನ ಪಾಟೀಲು ಅವರೆಲ್ಲ ಕ್ಲಾಸ್ ರೂಮಲ್ಲಿ ಕೇಳೋದು ಗೊತ್ತಲ್ಲ. ಮತ್ತು ಗೊತ್ತಲ್ಲ ವರ್ಷ ಗೊತ್ತಲ್ಲ, ಇವರೆಲ್ಲ ನಿಜವಾಗ್ಲೂ ಎಷ್ಟು ಅವ್ರಿಗೆ ಪುಣ್ಯ ಸಿಕ್ಕಿದ್ದು ಅಂದರೆ ನಿಜವಾಗ್ಲೂ ಅವರೆಲ್ಲ ಪುಣ್ಯವಂತ ಬಿಡಿ. ಯಾಕಂದರೆ ಇಂಗ್ಲೀಷ್ ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ದೆ ನಾನು. ಕಾಮರ್ಸಿಗೂ ಅಷ್ಟೇ, ಸೈನ್ಸಿಗೂ ಅಷ್ಟೇ. ಯಾರಿಗೂ ನಾನು ಪಾರ್ಶಿಯಾಲಿಟಿ ಮಾಡ್ತಿರ್ಲಿಲ್ಲ ಗೊತ್ತಲ್ಲ. ಇಬ್ಬರಿಗೂ ಈಕ್ವಲಾಗಿ ಹೇಳ್ಕೊಡ್ತಿದ್ದೆ ಸೈನ್ಸ್ ಮತ್ತು ಯಾವ ಸ್ಟೂಡೆಂಟನ್ನು ಡಿಗ್ರೇಡ್ ಮಾಡ್ತಿರ್ಲಿಲ್ಲ. ಯಾವ ಸ್ಟೂಡೆಂಟಿಗೂ ನಾನು ಇವ್ರು ಇಂಟೆಲಿಜೆಂಟು ಇವ್ರು ಡಲ್ಲು ಅಂತಿರಲಿಲ್ಲ, ಎಲ್ಲರೂ ಈಕ್ವಲಾಗಿ ಕಾಣ್ತಾ ಇದ್ದೆ ಗೊತ್ತಲ್ಲ. ಪಾರ್ಶಿಯಾಲಿಟಿ ಮಾಡಬಾರ್ದು. ನಾವು ಚೆನ್ನಾಗಿ ಹೋದಾಗೆ ನಾವು ಎನ್ಕರೇಜ್ ಮಾಡಿದರೆ ಚೆನ್ನಾಗಿ ಓದೋದ್ರಿಂದ ಗತಿ ಏನು? ನನ್ನ ಪ್ರಕಾರ ಯಾರು ಡಲ್ ಇರ್ತಾರೋ, ಯಾರು ಫೇಲ್ ಆಗ್ತಾರೋ ಅವ್ರನ್ನ ನಾವು ಎನ್ಕರೇಜ್ ಮಾಡಬೇಕು. ನಾನು ಎಲ್ಲೇ ಹೋಗಲಿ ಫಸ್ಟ್ ಸ್ಟೆಪ್ ನಾನು ತಗೊಳ್ಳೋದೇ ಅದು. ಯಾರು ಡಲ್ ಇದ್ದಾರೆ, ಇವನು 100ಕ್ಕೆ 30 ಅಥವಾ 28 ತೆಗೆದಾಗ ಮತ್ತು ಪಾಸ್ ಆಗ್ತಾನೆ, ಎನ್ಕರೇಜ್ ಮಾಡ್ತಾರೆ. ಇವನು 100ಕ್ಕೆ ಬರೀ 15 ತೆಗೆದಾಗ ಮತ್ತು ಇವನು ಹೆಂಗೆ ಪಾಸ್ ಮಾಡಬೇಕು? ಇವನು 100ಕ್ಕೆ 20 ತೆಗೆದಿಯಾನ ಮತ್ತು ಇವನೇ ನಾನು ಹೆಂಗೆ ಎನ್ಕರೇಜ್ ಮಾಡಬೇಕು? ದಟ್ ಪ್ಲ್ಯಾನ್ ವಿ ಶುಡ್ ಹ್ಯಾವ್ ವಿತ್ ದ ಲೆಕ್ಚರರ್ಸ್. ಆ ಪ್ಲ್ಯಾನ್ ಇರಬೇಕು. ಬರೀ ಸ್ಕೋರ್ ಮಾಡೋದನ್ನೆಲ್ಲ ನೀವು ತಿಳ್ಕೊಂಡಿರ್ಬೋದು, ಚೆನ್ನಾಗಿ ಸ್ಕೋರ್ ಮಾಡೋರಿಗೆ ಹೆಲ್ಪ್ ಮಾಡ್ತಾರೆ, ಸ್ಕೋರ್ ಮಾಡೋದಾಗಿಲ್ಲ ಅಂತ. ನೋ, ಯು ಡೋಂಟ್ ಕನ್ಸಿಡರ್. ನಮಗೆ ಎಲ್ಲರೂ ಹೋಗಲಿ, ಯಾಕಂದರೆ ಪಾಪ ಎಲ್ಲರೂ ಫೀಸ್ ಕಟ್ಟಿರ್ತಾರೆ ಗೊತ್ತಲ್ಲ, ಕಷ್ಟಪಡ್ತೀರ. ನೀವು ಸ್ಕೋರ್ ಮಾಡೋರ್ಬೇಕಾದ್ರೆ ಒಂದಿನ ಮರಿತೀರಾ. ಸಿಂಚನ ಶೇಖರ್ ಮರಿಬೋದು, ನಿಸರ್ಗ ಮರಿಬೋದು ಗೊತ್ತಾಯ್ತಲ್ಲ, ಮತ್ತು ವರ್ಷ ಮರಿಬೋದು ಗೊತ್ತಾಯ್ತಲ್ಲ, ಮತ್ತು ನಮ್ಮ ತನೋ ಮರಿಬೋದು, ಇವ್ರು ಯಾರೇ ಮರಿಬೋದು. ಬಟ್ ಡಲ್ ಇರೋದು ಸರ್ ನಮ್ಗೆ ಎಷ್ಟು ಚೆನ್ನಾಗಿ ಎನ್ಕರೇಜ್ ಮಾಡಿದ್ರಲ್ಲ ಅನ್ನೋ ಸ್ಟೂಡೆಂಟ್ಸ್ ಇರ್ತಾರಲ್ಲ, ದೇ ನೆವರ್ ಫರ್ಗೆಟ್. ಯಾಕೆ ಗೊತ್ತಾ? ಫೇಲ್ ರೇಂಜಲ್ಲಿ ಇರ್ತಾರೆ ಅವರು. ಕಾಮರ್ಸಲ್ಲಿ 20ರಿಂದ 25 ಜನ ಫೇಲ್ ಲೆವೆಲಲ್ಲಿದ್ದರು. ಟು ಬಿ ಫ್ರ್ಯಾಂಕ್, ನೀವು ನಂಬ್ತೀರ ಇಲ್ಲೋ, ನಾನು ಚಾಲೆಂಜೇ ತಗೊಂಡಿದ್ದೆ. ಐ ಟುಕ್ ಮೈ ಲೈಫ್ ಚಾಲೆಂಜ್ ಟು ಎನ್ಕರೇಜ್ ಸಚ್ ಸ್ಟೂಡೆಂಟ್ಸ್. ನಿಜವಾಗ್ಲು ಸೈನ್ಸಲ್ಲಿ 10ರಿಂದ 12 ಜನ ಡಲ್ ಇದ್ರು ಗೊತ್ತಲ್ಲ, ಚಾಲೆಂಜ್ ತಗೊಂಡೆ. ಹಾಗಾಗಿ ಕಾಮರ್ಸಲ್ಲಿ ಆಕಸ್ಮಿಕವಾಗಿ 1-2-3 ಹೋಗಿರ್ಬೋದು, ಸೈನ್ಸಲ್ಲಿ 1-2 ಹೋಗಿರ್ಬೋದು. ಅಂದರೆ ಅವ್ರು ನೆಗ್ಲೆಕ್ಟ್ ಮಾಡಿ ಗೊತ್ತಲ್ಲ, ಬಟ್ ಇನ್ನು ಉಳಿದವರು ನೆನೆಸ್ಕೊಳ್ತಾರೆ. ಹಾಗೆ ಒಂದು ನೆನಪಾಗಿರ್ಬೇಕು ನಾವು. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮಲ್ಲೂ 3 ವರ್ಗ ಇದೆ ಗೊತ್ತಲ್ಲ. ಹೈ ಸ್ಕೋರರ್ಸ್, ಆವರೇಜ್ ಸ್ಕೋರರ್ಸ್, ಮಿನಿಮಮ್ ಸ್ಕೋರರ್ಸ್, ಮೀನ್ಸ್ ಫೇಲ್ ಕ್ಯಾಂಡಿಡೇಟ್ಸ್. 3 ಹಂತ ಇರ್ತೀರ.
ಈ ರೀತಿ ಎಕ್ಸಾಮ್ ಮಾಡೋದ್ರ ಮುಖಾಂತರ ನಿಮ್ಮನ್ನು ನಾವು ಟೆಸ್ಟ್ ಮಾಡ್ತೀವಿ. ನಿಮ್ಮನ್ನು ಅಬ್ಸರ್ವ್ ಮಾಡಿ ನಾವೇನು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಎಷ್ಟು ಮಾರ್ಕ್ಸ್ ಕೊಡಬೇಕು, ಇವನು ಹೆಂಗೆ ನಾವು ಮೇಲೆ ತಗೊಂಡೋಗ್ಬೇಕು, ಉದ್ಧಾರ ಮಾಡಬೇಕು. ಮೇಲೆ ತಗೊಂಡೋಗ್ಬೇಕು ಅಂದರೆ ಉದ್ಧಾರ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ದಟ್ ಪ್ಲ್ಯಾನ್ ವಿ ಶುಡ್ ಹ್ಯಾವ್. ಆ ಪ್ಲ್ಯಾನು ನಮ್ಮಲ್ಲಿರುತ್ತೆ, ಗೊತ್ತಾಯ್ತಾ. ಎನಿ ಡೌಟ್ ಇನ್ 50 ಮಾರ್ಕ್ಸ್? ಏನಾದ್ರು ಡೌಟ್ ಇದೆಯಾ? ಗೊತ್ತಲ್ಲ, ನೋ ಡೌಟ್. ಎಸ್, ಕಮ್ ಟು ಗ್ರಾಮರ್. ಗ್ರಾಮರ್ ಓಕೆನಾ? ಎಸ್. ಈಗ 1 ಮಾರ್ಕ್ಸ್ ಮುಗೀತು, 4 ಮಾರ್ಕ್ಸ್ ಮುಗೀತು, 6 ಮಾರ್ಕ್ಸ್ ಮುಗೀತು. ನಿಮ್ಮ ಕಣ್ಣು ಪ್ಯಾಸೇಜ್ ಬೇರೆ, ಗೊತ್ತಲ್ಲ. ಪ್ಯಾಸೇಜ್ ಇರುತ್ತೆ. ಕ್ವಶನ್ ನಂಬರ್ 4, ಸಬ್ ಕ್ವಶನ್ ನಂಬರ್ 24, ಸಾರಿ 23, ಗೊತ್ತಲ್ಲ. 24 ರೈಟ್. ಓಕೆನಾ? ಆ ರೀತಿ ನೋಡ್ಬೇಕು ನೀವು, ಗೊತ್ತಲ್ಲ. ಬರ್ಕಂತ ಹೋಗ್ಬೇಕು, ಕರೆಕ್ಟಾಗಿ ಕ್ವಶನ್ ನಂಬರ್ ಹಾಕಬೇಕು. ಪ್ಯಾಸೇಜನ್ನು ಇಲ್ಲೂ ಅಷ್ಟೇ, ಡೋಂಟ್ ರೈಟ್ ಕ್ವಶನ್ಸ್. ನೋಡಿ, ಕ್ಲಿಯರಾಗಿ ಹೇಳ್ತೀನಿ, ಡೋಂಟ್ ರೈಟ್ ಎನಿ ಕ್ವಶನ್ಸ್, ರೈಟ್ ದ ಆನ್ಸರ್ ಓನ್ಲಿ. ಕರೆಕ್ಟ್ಲಿ ಯು ರೈಟ್ ಡೌನ್ ದ serial number. Okay? If there is A, B, C, D, E, F, G, H, I, J, K, write down. If there is 1, 2, 3, 4, 5, 6, 7, 8, 9, 10, write down. ಅಲ್ಲಿ ನೋಡ್ಬೇಕು ನೀವು. ಸಾಮಾನ್ಯವಾಗಿ ಈ ಪ್ಯಾಸೇಜಲ್ಲಿ ಯಾವತ್ತಲ್ಲ ಏನು ಮಾಡ್ತಾರೆ, 1, 2, 3, 4 ಅಂತ ಕೊಡಲ್ಲ, A, B, C, D ಅಂತ ಕೊಡ್ತಾರೆ, ಗೊತ್ತಲ್ಲ. ನೀವು ಅಷ್ಟೇ ಮೇನ್ ಕ್ವಶನ್ ನಂಬರ್ 4, ಸಬ್ ಕ್ವಶನ್ ನಂಬರ್ 24 ಅಂತ ಬರೆದು ಬೇಕಾದ್ರೆ ಪ್ಯಾಸೇಜ್ ಅಂತ ಬರೀರಿ. ಪ್ಯಾಸೇಜ್ ವರ್ಡ್ ಅಂತ ಬರೀಬೋದು, ಗೊತ್ತಲ್ಲ. ಬರೆದ್ರೆ ಬರೀಬೋದು, ಬಿಟ್ಟಿರ್ಬೋದು. ಬಟ್ ಮೇನ್ ಕ್ವಶನ್ ನಂಬರ್ ಮತ್ತು 24 ಇದ್ರೆ ಸಾಕು. ಇಲ್ಲೂ ಅಷ್ಟೇ, ಲೀವ್ 3 ಲೈನ್ಸ್ ಗ್ಯಾಪ್. ಇಲ್ಲಿ ಏನು ಮಾಡ್ಬೇಕು ನೀವು, 3 ಲೈನ್ ಗ್ಯಾಪ್ ಮಾಡಬೇಕು. ಓಕೆ, 3 ಲೈನ್ಸ್ ಗ್ಯಾಪ್, 3 ಲೈನ್ ಗ್ಯಾಪನ್ನು ಬಿಡಬೇಕು ನೀವು ಇಲ್ಲಿ, ಗೊತ್ತಲ್ಲ. ಇದು ಅಷ್ಟೇ ಸ್ಕೋರಿಂಗ್ ಟಾಪಿಕ್, ಗೊತ್ತಾಯ್ತಾ. ಇಲ್ಲಿ ಲೆಸ್ ಇಲ್ಲದೆಲ್ಲ ಮಾರ್ಕ್ಸ್ ನಿಮಗೆ ಅರ್ಥ ಆಗ್ತಿದೆಯಾ? ಕಡಿಮೆ ಮಾಡದೇ ಇಲ್ಲ ಇಲ್ಲಿ. ಯಾಕೆ ಹೇಳಿ? ಬಾಡ ಎಲೆಯಲ್ಲಿ ಎಲ್ಲ ಐಟಮು ಇದೆ, ತಿನ್ನೋದು ಯಾರು? ಎಲೆ ಮುಂದೆ ಕುಂತಿದ್ದಾರೆ, ಗೊತ್ತಲ್ಲ. ಎಲ್ಲಾದರೂ ಲಾಸ್ಟ್ ಉಪ್ಪು ತಿನ್ನೋಕ್ಕಾಗಲ್ಲ, ಅಂದರೆ ಉಪ್ಪೇ ಇರಲ್ಲ, ಎಲ್ಲ ಸ್ವೀಟ್, ಗೊತ್ತಲ್ಲ. ಬಟ್ ಇಲ್ಲೇನು ಮಾಡ್ತಾರೆ ಗೊತ್ತಾ, 2 ಕ್ವಶನ್ ನಿಮಗೆ ಸಿನಾನಿಮ್ಸ್ ಆ್ಯಂಡ್ ಆಂಟೋನಿಮ್ಸ್ ಅಂತ ಇರುತ್ತೆ ಇಲ್ಲಿ, ಮೈಂಡಲ್ಲಿ ಇಟ್ಕೊಳ್ಳಿ. ಸಿನಾನಿಮ್ಸ್, ಆಂಟೋನಿಮ್ಸ್, ಗೊತ್ತಲ್ಲ. ಇಲ್ಲ ಅಂತಂದರೆ ಯೂಸ್ ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಅಂತ ಇರುತ್ತೆ. ಪ್ರಿಫಿಕ್ಸ್ ಅಂದರೆ ಈಗ ಕ್ಲಾಸಿಸಿಸಮ್ ಅಂತ ಇರುತ್ತೆ, ಕ್ಲಾಸಿಸಿಸಮ್, ಗೊತ್ತಲ್ಲ. ಯೂಸ್ ನಿಯೋ ಟು ಕ್ಲಾಸಿಸಿಸಮ್ ಅಂತ ಕೇಳ್ತಾರೆ. ಅವನು ಏನು ಮಾಡಬೇಕು, ನಿಯೋ ಕ್ಲಾಸಿಸಿಸಮ್, ನಿಯೋ ಕ್ಲಾಸಿಸಿಸಮ್. ಇದು ಪ್ರಿಫಿಕ್ಸ್, ಗೊತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ರಿಫಿಕ್ಸ್ ಅಂದರೆ ಲಾಸ್ಟಿಗೆ, ಗೊತ್ತಲ್ಲ. ಈಗ ಏಬಲ್ ಅಂತ ಇರುತ್ತೆ, ಏಬಲ್. ನೀವು ಲಾಸ್ಟಿಗೆ ITY ಅಂತ ಸೇರಿಸಬೇಕು, ಎಬಿಲಿಟಿ, ಗೊತ್ತಾಯ್ತಾ, ಎಬಿಲಿಟಿ. ಓಕೆ, ಇದು ITY ಇದೆಯಲ್ಲ, ಇದೆ ಸಫಿಕ್ಸ್, ಇದು ಪ್ರಿಫಿಕ್ಸ್ ಅಂತ ನಿಮಗೆ ಬ್ರಾಕೆಟಲ್ಲಿ ಕೊಡ್ತಾರೆ, ಗೊತ್ತಲ್ಲ. ಅಥವಾ ಸೊ ಯೂಸ್ ನೌನ್ ಫಾರ್ಮ್ ಅಂತ ಕೊಡ್ಬೋದು, ಯೂಸ್ ಅಡ್ಜೆಕ್ಟಿವ್ ಫಾರ್ಮ್ ಅಂತ ಕೊಡ್ಬೋದು, ಗೊತ್ತಲ್ಲ. ಈಗ ಕ್ಲಾಸಿಫೈ ಅಂತ ಕೊಟ್ಟು ಕ್ಲಾಸಿಫೈ ಕೊಟ್ಟು ಡ್ಯಾಶ್ ಯೂಸ್ ಇಟ್ ಆಸ್ ನೌನ್ ಫಾರ್ಮ್ ಅಂತ ಕೇಳ್ತಾರೆ.
ಅವಾಗ ನೀವೇನು ಮಾಡಬೇಕು? ಕ್ಲಾಸಿಫಿಕೇಶನ್ ಇದು ನಾವು ಇದು ವರ್ಬ್ ಹಿಂಗೆ ಹೊರಬಿಟ್ಟು ನಾವು ಅಥವಾ ಅಡ್ಜೆಕ್ಟಿವ್ ಕೇಳ್ಬೋದು. ಅಡ್ಜೆಕ್ಟಿವ್ ಫಾರ್ಮ್ ಗೊತ್ತಲ್ಲ? ಅಡ್ಜೆಕ್ಟಿವ್ ಫಾರ್ಮ್ ಅಂತಂದರೆ ಬೆಸ್ಟ್ ಸ್ಟೂಡೆಂಟ್, ಬೆಸ್ಟ್ ಗೊತ್ತಲ್ಲ? ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಗೊತ್ತಲ್ಲ? ಈ ರೀತಿ ಇವು ಮೂರು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೌನ್ ಫಾರಮ್, ಅಡ್ಜೆಕ್ಟಿವ್ ಫಾರಮ್, ಸಫಿಕ್ಸು, ಪ್ರೆಫಿಕ್ಸು ಗೊತ್ತಲ್ಲ? ಸಿನಾನಿಮ್, ಆಂಟೋನಿಮ್ ಅಂದರೆ ಸಿನಾನಿಮ್ ಅಂದರೆ ಸಮಾನಾರ್ಥಕ ಗೊತ್ತಲ್ಲ? ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ಅಂದರೆ ಕೊಡ್ತಾನೆ, ಕ್ಲಾಸ್ ರೂಮ್, ರೈಟ್ ಸಿನಾನಿಮ್ ಟು ಕ್ಲಾಸ್ ರೂಮ್ ಅಂತ ಕೇಳ್ತಾರೆ. ಗೊತ್ತಲ್ಲ? ಕ್ಲಾಸ್ ರೂಮಿಗೆ ಸಿನಾನಿಮ್ ಯಾವುದು? ಸ್ಟಡಿ, ಓಕೆ, ಟೀಚಿಂಗ್, ಓಕೆ, ಹಿಂಗೆ. ಆಂಟೋನಿಮ್ ಅಂದರೆ ಫಾರ್ ಎಕ್ಸಾಂಪಲ್ ಪಿಟಿ ಅಂದರೆ ಕರುಣೆ, ಇದಕ್ಕೆ ಆಪೋಸಿಟ್ ಹೇಟ್ರೇಟ್, ದ್ವೇಷ ಗೊತ್ತಲ್ಲ? ಈ ರೀತಿ ಗೊತ್ತಲ್ಲ? ಇದ್ಯಾವುದು? ಪಿಟಿ, ಹೇಟ್ರೇಟ್. ಆಪೋಸಿಟಿಗೆ ಇಂಟು ಮಾರ್ಕ್ ಹಾಕಬೇಕು ಗೊತ್ತಲ್ಲ? ಸಿನಾನಿಮಿಗೆ ಸಣ್ಣದಾಗಿ ಐಪನ್ ಹಾಕಬೇಕು ಅಥವಾ ಈಸ್ ಈಕ್ವಲ್ ಟು. ಅರ್ಥ ಆಯ್ತಾ? ಈ ರೀತಿ ನೋಡಿ, 10 ಮಾರ್ಕ್ಸಿಗೆ 10 ಮಾರ್ಕ್ಸು ಇದು ತೆಗಿಬೇಕು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ದ ವೇ ಆಫ್ ಪ್ಯಾಸೇಜ್. ಗೊತ್ತಾಯ್ತಲ್ಲ? ಪ್ಯಾಸೇಜನ್ನು ಹೆಂಗೆ ಬರಿಬೇಕು ಅನ್ನೋದು ಅರ್ಥ ಆಯ್ತಾ? ನಿಮಗೆ ಎರಡು ಮಾಡಲ್ ಕ್ವಶನ್ ಪೇಪರ್ ಇರ್ತದೆ ನೋಡಿ, ಅದನ್ನು ನೋಡ್ಕೊಳ್ತೀನಿ ನೋಡಿ. ಪೇಜ್ ನಂಬರ್ 145. ದೇ ಕುಡ್ ಹಿಯರ್ ಎಕ್ಸ್ಪ್ಲೋಸಿವ್ಸ್, ಎಕ್ಸ್ಪ್ಲೋಷನ್ಸ್ ಅಂತ ಕೊಟ್ಟ. ಇದು ಯಾವ್ದು ಕರೆಕ್ಟು? ಎಕ್ಸ್ಪ್ಲೋಷನ್ಸ್, ಎಕ್ಸ್ಪ್ಲೋಸಿವ್ಸ್ ಅಲ್ಲ ಗೊತ್ತಲ್ಲ ಅಂತ ಕೇಳ್ತಾರೆ. ನೋಡಿ ಕೊಟ್ಟ. ಈಗ ಇ ಎಫ್ ಪೇಜ್ ನಂಬರ್ 145 ಅಲ್ಲಿ ಎಫ್ ಆ್ಯಡ್ ಪ್ರೆಫಿಕ್ಸ್ ಟು ದ ವರ್ಡ್ ಸೆಕ್ಯೂರ್ ಗೊತ್ತಲ್ಲ? ಸೆಕ್ಯೂರಿಗೆ ಪ್ರಿಫಿಕ್ಸ್, ಪ್ರಿ ಅಂದರೆ ಮುಂದೆ ಸೇರಿಸೋದು ಗೊತ್ತಲ್ಲ? ಸಫಿಕ್ಸ್ ಅಂದರೆ ಹಿಂದ್ಗಡೆ ಸೇರಿಸೋದು. ವರ್ಡಿನ ಗೊತ್ತಲ್ಲ? ವರ್ಡಿನ ಮುಂದ್ಗಡೆ ಸೇರಿಸಿದ್ರೆ ಪ್ರಿಫಿಕ್ಸ್, ವರ್ಡಿನ ಹಿಂದ್ಗಡೆ ಸೇರಿಸೋದು ಸಫಿಕ್ಸ್. ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ಕೊಬೇಡಿ. ಪ್ರಿ ಅಂದರೆ ಫಸ್ಟ್, ಸ ಅಂದರೆ ಲಾಸ್ಟ್. ನೋಡಿ, ಸೆಕ್ಯೂರ್, ಇನ್ಸೆಕ್ಯೂರ್ ಗೊತ್ತಲ್ಲ? ಸೆಕ್ಯೂರ್, ಇನ್ಸೆಕ್ಯೂರ್, ಇದು ಆಪೋಸಿಟ್ ಗೊತ್ತಲ್ಲ? ಪ್ರಿಫಿಕ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ 24 ಪೇಜ್ ನಂಬರ್ 152 ಬನ್ನಿ. 152 ಬಂದರೆ ಗೊತ್ತಲ್ಲ? ಜಿ ಅಲ್ಲ, ಬರೀ ಜಿ ಕ್ವಶನ್. ಆ್ಯಡ್ ಪ್ರೆಫಿಕ್ಸ್ ಟು ದ ವರ್ಡ್ ಅಪ್ರೂವ್ ಟು ಫಾರ್ಮ್ ಇಟ್ಸ್ ಆಂಟೋನಿಮ್. ನೋಡಿ, ಆಂಟೋನಿಮ್ ಅಂದರೆ ಆಪೋಸಿಟ್, ಸಿನಾನಿಮ್ ಅಂದರೆ ಮೀನಿಂಗ್. ಅರ್ಥ ಆಯ್ತಾ? ಸಿನಾನಿಮ್ ಅಂದರೆ ದ ವರ್ಡ್ಸ್ ಮೀನಿಂಗ್, ಆಂಟೋನಿಮ್ ಅಂದರೆ ಆಪೋಸಿಟ್. ಅರ್ಥ ಆಗ್ತಿದೆಯಾ? ನೋಡಿ, ನೀವು ಕಣ್ಣೆದುರಿಗಿದ್ದಾಗ ಹೇಗೋ ಅಷ್ಟೇ ಅಪ್ಪಟವಾಗಿ ಆನ್ಲೈನ್ ಕ್ಲಾಸಲ್ಲೂ ಸಹ ಟೀಚ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಹಾಗಾಗಿ ಡೋಂಟ್ ಕನ್ಫ್ಯೂಸ್. ಅಪ್ರೂವ್ಗೆ ಗೊತ್ತಲ್ಲ? ಆಂಟೋನಿಮ್ ಯಾವುದು? ಆಂಟೋನಿಮ್ ಅಂದರೆ ಆಪೋಸಿಟ್ ಗೊತ್ತಲ್ಲ? ಏನು ಬರುತ್ತೆ? ಡಿಸ್ಅಪ್ರೂವ್ ಗೊತ್ತಲ್ಲ? ಡಿಸ್ಅಪ್ರೂವ್ ಅಷ್ಟೇ. ಅಪ್ರೂವ್ಗೆ ಡಿಸ್ ಸೇರಿಸಬೇಕು. ಒಂದೇ ವರ್ಡ್ ಇರಬೇಕು. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇಟ್ ಕುಡ್ ನಾಟ್ ಬಿ 2 words. 2 ವರ್ಡ್ ಆಗಂಗಿಲ್ಲ, ಒಂದೇ ವರ್ಡ್ ಇರಬೇಕು. ಅಪ್ರೂವ್, ಡಿಸ್ಅಪ್ರೂವ್, ಏಬಲ್, ಅನೇಬಲ್ ಗೊತ್ತಲ್ಲ? ನೆಕ್ಸ್ಟು
ಕ್ಯಾಲ್ಕುಲೇಷನ್, ಇನ್ಕ್ಯಾಲ್ಕುಲೇಷನ್. ಗೊತ್ತಿಲ್ಲ? ಒಬೇ, ಡಿಸ್ಒಬೇ. ಗೊತ್ತಿಲ್ಲ? ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್. ಲೀಗಲ್, ಇಲ್ಲೀಗಲ್. ಎಲಿಜಿಬಲ್, ಎಲಿಜಿಬಲ್, ಇಲ್ ಎಲಿಜಿಬಲ್. ಗೊತ್ತಿಲ್ಲ? ರೆಸ್ಪಾನ್ಸಿಬಿಲಿಟಿ, ಇರೆಸ್ಪಾನ್ಸಿಬಿಲಿಟಿ. ಇರ್ಲಿ. ಪ್ರಾಪರ್, ಇಂಪ್ರಾಪರ್. ಅನ್, ನೋನ್, ಅನ್ನೋನ್. ಹ್ಯಾಪಿ, ಅನ್ಹ್ಯಾಪಿ. ಓಕೆ. ಡಿಸ್ಒಬೇ, disadvantage. Disappear. Okay. En, encourage. Courage, encourage. Enforce, force, enforce. Okay. Lead, mislead. Okay. ಈ ರೀತಿ ಏನಂತ ಕರೀತಾರೆ? ಪ್ರೆಫಿಕ್ಸಸ್ ಅಂತ ಕರೀತಾರೆ. ಗೊತ್ತಾಯ್ತಾ? ಅಥವಾ ಆಂಟೋನಿಮ್. ಗೊತ್ತಾಯ್ತಲ್ಲ? ಆಂಟೋನಿಮ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ H ನೋಡಿ. 100 years of solitude is Marx's greatest dash. ಲಿಟರರಿ, ಲಿಟ್ರೇಚರ್ ಅಂತ ಇದೆ. ಏನು ಬರೀತೀರಾ? ಲಿಟರರಿ. ಲಿಟ್ರೇಚರ್ ಅಂದರೆ ಸಾಹಿತ್ಯ. ಲಿಟರರಿ ಅಂದರೆ ಸಾಹಿತ್ಯಿಕ. ಮಾಸ್ಟರ್ ಪೀಸ್, ಸಾಹಿತ್ಯಿಕ ಕೊಡುಗೆ ಅಥವಾ ಕೈಪಿಡಿ. ಅರ್ಥ ಆಯ್ತಾ? ಈ ರೀತಿ ನೋಡಿ, 2 ಕ್ವಶನ್ ಈ ರೀತಿ ಇರ್ತವೆ. ಗೊತ್ತಾಯ್ತಾ? ಮತ್ತೆ ಸಾರ್ ಎಕ್ಸ್ಪ್ಲೇನ್ ಮಾಡಿಲ್ಲ ನೀವು ಅನ್ನೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿದ್ದನ್ನು